ಸ್ವಾಮಿ ದೇವಸ್ಥಾನದ ಮೇಲೆ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಗೌರವ ಇದೆ, ಅಭಿಮಾನ ಇದೆ. ನಾವೆಲ್ಲ ಭಕ್ತರು. ಆದ್ದರಿಂದ ಆ ದೇವಸ್ಥಾನದ ಮೇಲೆ ಇವರು ಅಪವಾದ ಹೊರಿಸಿರೋದು ಯಾವುದೇ ಎವಿಡೆನ್ಸ್ ಇಲ್ಲದೇ ಅಪವಾದ ಮಾಡಿರೋದು ತಪ್ಪು ಅಲ್ವಾ. ಸುಮ್ಮನೆ ಈಗ SIT ನೇಮಿಸೋದಲ್ವಾ, ಸರ್ಕಾರನೂ ಅದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ನನ್ನ ಅಭಿಪ್ರಾಯ. SIT ಯಾಕೆ ನೇಮಿಸಿ, ಈಗ ನಾನು ಒಂದು ಅಪರಾಧ ಮಾಡಿದೆ ಅಂತಂದರೆ SIT ನೇಮಿಸೋಕ್ಕಾಗ್ದ? ಬಂದಿದ್ದು ನಿಜವಾಗ್ಲೂ ಒಳ್ಳೇದು ಅಂತ ಹೇಳ್ತೀನಿ ನಾನು. ಅವ್ನು ಮಾಸ್ಕ್ ಹಾಕೊಂಡು ಸುಮ್ಮನೆ 17 ಪ್ಲೇಸ್ ಆಗದಿರೋದು ನಾನು ನೋಡಿದ್ರೆ, ದಿನ TV ನೋಡ್ತಾ ಇರ್ತೀನಿ ನಾನು. 17 ಪ್ಲೇಸಲ್ಲಿ ಏನೂ ಸಿಗಲಿಲ್ಲ ಅವ್ರಿಗೆ ಅಲ್ವಾ. ಅದರಿಂದ ಏನಾರು ಸಿಕ್ಕಿದ್ರೆ ತಪ್ಪು ಒಪ್ಕೊಳ್ಳೋಣ ನಾವು ಮನಸ್ಸು. ಏನು ಸಿಕ್ಕಿದ ಮೇಲೆ ಅವನಿಗೆ ಬಂದಿರೋದು ಸರಿ ಅಂತ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯ. ನನ್ನ ಹೆಸರು ಪುಟ್ಟಮಾದಯ್ಯ ಅಂತ. ಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇವರು ಮಾಡಿರುವಂಥ ಅಪರಾಧ ಭಾಳ ಅಪರಾಧವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮನೆಗೂ ಮಂಜು ಮಂಜು ಅಂತ ಹೆಸರು ಕಟ್ಕೊಂಡಿದ್ದೀವಿ. ಅಲ್ಲಿ ಆ ದೇವ್ರ ಭಕ್ತರುಗಳಿದ್ದೀವಿ ನಾವೆಲ್ಲ. ಆ ದೇವರು ಅಂದರೆ ಇಡೀ ನಮಗೆ ಯಾವುದೇ ಕಷ್ಟಗಳು ಬಂದರೆ ನಡೀರಿ ಅಲ್ಲಿ ಹೋಗಿ ನಾವು ಭಾಷೆ ಕೊಡೋಣ, ಅಲ್ಲಿ ಮುಟ್ಬಿಡಿ ನೀವು ಅಂತ ಅನ್ನೋ ಮಾತು ಅಷ್ಟೊಂದು ನಂಬಿಕೆ ಇದೆ ನಮಗೆ ಹಿಂದೂಗಳಲ್ಲಿ. ಅಂಥ ಹಿಂದೂಗಳಿಗೆ ಇಲ್ಲದೇ ಇರುವಂಥ ಈ ಮಾಡ್ತಾ ಇರೋದು, ಅಪವಾದ ಮಾಡ್ತಾ ಇರೋದು ತುಂಬ ಅಪರಾಧದ ಕೆಲಸ. ಇದಕ್ಕೆ ಸರ್ಕಾರವೂ ಸಾಥ್ ಕೊಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಭಕ್ತರುಗಳ ಅಭಿಪ್ರಾಯ. ಬಂಧಿಸಿರೋದು ತುಂಬ ಸ್ವಾಗತ ಅಂತ ನಾವು ಅನ್ಕೋತಾ ಇದ್ದೀವಿ. ಇಲ್ಲಿಯೋನು ಬೇರೆ, ಎಲ್ಲಿಯವರಾದ್ರೆ ಏನು ಹೇಳಿ, ನ್ಯಾಯವಾದ ಆಗದೆ ಇದ್ಮೇಲೆ ಅಪರಾಧವೇ ಅಲ್ವಾ. ಯಾರು ನೋಡದೇ ಇದ್ರು ಮಂಜುನಾಥ ಸ್ವಾಮಿ ಬಗ್ಗೆ ಇವರು ಗೌರವ ಇಟ್ಕೊಂಡಿರಬೇಕು. ಆ ದೇವರು ಇಡೀ ನಮ್ಮ ಇದಕ್ಕೆ ದೇವರು ಭಗವಂತ. ಹೌದು, ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ, ಅನ್ನೋದೇನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ದಯಮಾಡಿ ಇದನ್ನು ಖಂಡಿಸಬೇಕು ಅಂತ ನಾವೆಲ್ಲ ಹಿಂದೂಗಳೆಲ್ಲರೂ ನಾವು ಇದನ್ನು ಮಾಡ್ತಾ ಇದ್ದೀವಿ. ರೇಣುಕಾನಂದ ಸ್ವಾಮಿ ದೇವಸ್ಥಾನದ ಮೇಲೆ ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಗೌರವ ಇದೆ, ಅಭಿಮಾನ ಇದೆ. ನಾವೆಲ್ಲ ಭಕ್ತರು. ಆದ್ದರಿಂದ ಆ ದೇವಸ್ಥಾನದ ಮೇಲೆ ಇವರು ಅಪವಾದ ಹೊರಿಸಿರೋದು ಯಾವುದೇ ಎವಿಡೆನ್ಸ್ ಇಲ್ಲದೇ ಅಪವಾದ ಮಾಡಿರೋದು ತಪ್ಪು ಅಲ್ವಾ. ಸುಮ್ಮನೆ ಈಗ SIT ನೇಮಿಸೋದಲ್ವಾ, ಸರ್ಕಾರನೂ ಅದಕ್ಕೆ ಇನ್ವಾಲ್ವ್ ಆಗಿದೆ ಅಂತ ನನ್ನ ಅಭಿಪ್ರಾಯ. SIT ಯಾಕೆ ನೇಮಿಸಿ, ಈಗ ನಾನು ಒಂದು ಅಪರಾಧ ಮಾಡಿದೆ ಅಂತಂದರೆ SIT ನೇಮಿಸೋಕ್ಕಾಗ್ದ? ಬಂದಿದ್ದು ನಿಜವಾಗ್ಲೂ ಒಳ್ಳೇದು ಅಂತ ಹೇಳ್ತೀನಿ ನಾನು. ಅವ್ನು ಮಾಸ್ಕ್ ಹಾಕೊಂಡು ಸುಮ್ಮನೆ 17 ಪ್ಲೇಸ್ ಆಗದಿರೋದು ನಾನು ನೋಡಿದ್ರೆ, ದಿನ TV ನೋಡ್ತಾ ಇರ್ತೀನಿ ನಾನು. 17 ಪ್ಲೇಸಲ್ಲಿ ಏನೂ ಸಿಗಲಿಲ್ಲ ಅವ್ರಿಗೆ ಅಲ್ವಾ. ಅದರಿಂದ ಏನಾರು ಸಿಕ್ಕಿದ್ರೆ ತಪ್ಪು ಒಪ್ಕೊಳ್ಳೋಣ ನಾವು ಮನಸ್ಸು. ಏನು ಸಿಕ್ಕಿದ ಮೇಲೆ ಅವನಿಗೆ ಬಂದಿರೋದು ಸರಿ ಅಂತ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯ. ನನ್ನ ಹೆಸರು ಪುಟ್ಟಮಾದಯ್ಯ ಅಂತ. ಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಇವರು ಮಾಡಿರುವಂಥ ಅಪರಾಧ ಭಾಳ ಅಪರಾಧವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮನೆಗೂ ಮಂಜು ಮಂಜು ಅಂತ ಹೆಸರು ಕಟ್ಕೊಂಡಿದ್ದೀವಿ. ಅಲ್ಲಿ ಆ ದೇವ್ರ ಭಕ್ತರುಗಳಿದ್ದೀವಿ ನಾವೆಲ್ಲ. ಆ ದೇವರು ಅಂದರೆ ಇಡೀ ನಮಗೆ ಯಾವುದೇ ಕಷ್ಟಗಳು ಬಂದರೆ ನಡೀರಿ ಅಲ್ಲಿ ಹೋಗಿ ನಾವು ಭಾಷೆ ಕೊಡೋಣ, ಅಲ್ಲಿ ಮುಟ್ಬಿಡಿ ನೀವು ಅಂತ ಅನ್ನೋ ಮಾತು ಅಷ್ಟೊಂದು ನಂಬಿಕೆ ಇದೆ ನಮಗೆ ಹಿಂದೂಗಳಲ್ಲಿ. ಅಂಥ ಹಿಂದೂಗಳಿಗೆ ಇಲ್ಲದೇ ಇರುವಂಥ ಈ ಮಾಡ್ತಾ ಇರೋದು, ಅಪವಾದ ಮಾಡ್ತಾ ಇರೋದು ತುಂಬ ಅಪರಾಧದ ಕೆಲಸ. ಇದಕ್ಕೆ ಸರ್ಕಾರವೂ ಸಾಥ್ ಕೊಡ್ತಾ ಇರೋದು ಸರಿ ಇಲ್ಲ ಅಂತ ನಮ್ಮ ಭಕ್ತರುಗಳ ಅಭಿಪ್ರಾಯ.